ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ಸಲ ಮನೆಯಲ್ಲಿ ಎಲ್ಲಾ ವೆಜಿಟೇಬಲ್ಸು ಖಾಲಿ ಆಗಿರ್ತಾವ್ರಿ. ಮತ್ತು ನಮ್ಗೆ ಅಡುಗೆ ಮಾಡೋಕ್ಕೂ ಬೇಜಾರಾಗಿರ್ತೈತಿ, ಅಡುಗೆರೆ ಮಾಡೋದಿರ್ತೈತಿ. ಕಡಿಮೆ ಸಮಯದಲ್ಲೇ ಫಟಾಫಟ್ ಅಂತ ಒಂದು ರೆಸಿಪಿ ರೆಡಿ ಆಗಬೇಕು. ಯಾವುದೇ ವೆಜಿಟೇಬಲ್ಸನ್ನು ಬಳಸ್ತೇನೆ ಒಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಇದನ್ನು ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಯಾವುದಕ್ಕಾದ್ರೂ ಮಾಡ್ಕೋಬೋದು. ತುಂಬ ಸಿಂಪಲ್ ಆದರೆ ಟೇಸ್ಟ್ ಅಂತೂ ಅದ್ಭುತ. ಹಂಗಿತ್ತಂದ್ರೆ ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಬರ್ರಿ. ಈ ಕಡಾಯಿಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಧನಿಯಾತ, ಕೊತ್ತಂಬರಿ ಬೀಜನ ಹಾಕ್ತಾ ಇದ್ದೀನಿ. 1 ಸ್ಪೂನ್ ಆಗಷ್ಟೇ ಜೀರಿಗೆ, 1 ಸ್ಪೂನ್ ಆಗಷ್ಟೇ ಸಾಸಿವೆನ ಹಾಕ್ತಾ ಇದ್ದೀನಿ. ಈಗ ಲೋ ಫ್ಲೇಮ್ದಲ್ಲಿಟ್ಟೇ ಹುರ್ಕೊಂಡು ತಗೋತೀನಿ ನೋಡ್ರಿ. ನೋಡಿ, ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಲೋ ಫ್ಲೇಮ್ದಲ್ಲಿಟ್ಟೆ ಹುರಿದಿನಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿಟ್ಟು ಹೊರಗಡೆಯಿಂದ ಹುರಿದಿರ್ತಾವೆ, ಒಳಗಡೆನ ಹಸಿ ಅಂಶ ಉಳಿದಿರ್ತದೆ. ನೋಡಿ, ಕಲರ್ ಚೇಂಜ್ ಆಗಿದೆ. ಈಗ ಚೆನ್ನಾಗಿ ಹುರಿದವ್ರಿ. ಈಗ ಇದನ್ನ ಏನು ಮಾಡ್ತೀನಿ, ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡ್ರಿ. ನೋಡಿ, ಈಗ ಇದನ್ನ ಏನು ಮಾಡೋಣ್ರಿ, ಪೌಡ್ರ್ ಮಾಡ್ಕೊಂಡು ಬರೋಣ. ನೋಡಿರಿ, ಪೌಡ್ರ್ ಆಗ್ಯದ್ರಿ. ಈಗ ಇದಕ್ಕೆ ನಾನಿಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾ ಇದ್ದೀನಿ. ಒಂದು 8 ರಿಂದ 10 ಬೆಳ್ಳುಳ್ಳಿ ಹೆಸಳನ್ನು ಹಾಕಿದ್ದೀನಿ. ಒಂದು ದೊಡ್ಡ ನಿಂಬೆ ಗಾತ್ರದ ನಿಂಬೆ ರಸವನ್ನು ಹಾಕಿದ್ದೀನಿ. ಮೀಡಿಯಮ್ ಇದ್ದು ಅಂದರೆ ನೀವು 2 ನಿಂಬೆಹಣ್ಣನ್ನು ಬಳಸ್ರಿ. 1 ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಪೌಡ್ರ್ ಅಥವಾ ಅಚ್ಚ ಖಾರದ ಪುಡಿಯನ್ನು ಹಾಕ್ತಾ ಇದ್ದೀನಿ. ಜಾಸ್ತಿ ಖಾರ ಇಲ್ಲ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಈಗ ಇದನ್ನು ನೋಡಿರಿ ಗ್ರೈಂಡ್ ಮಾಡ್ಕೊಂಬಂದಿ ನೋಡಿರಿ. ನೋಡಿ, ಈಗ ಇದನ್ನ ಏನು ಮಾಡೋಣ್ರಿ, ಕಲರ್ನು ತುಂಬಾ ಚೆನ್ನಾಗಿ ಬಂದದ್ದು ನೋಡ್ರಿ. ಈಗ ಇದು ಖಾರ ಏನು ಜಾಸ್ತಿ ಖಾರ ಇಲ್ಲರಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ಬೇರೆ ಪಾತ್ರೆಗೆ ಹಾಕ್ಕೊಂಡು 1 ಸ್ಪೂನ್ ಆಗಷ್ಟೇ ಎಣ್ಣೆ, ಸ್ವಲ್ಪ ಇಂಗು ಮತ್ತು ಕರಿಬೇವು ಸೊಪ್ಪಿನ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ನೋಡ್ರಿ. ನೋಡಿ, ಒಗ್ಗರಣೆ ಹಾಕ್ರಿ, ಟೇಸ್ಟ್ ಇನ್ನೂ ಜಾಸ್ತಿ ಆಗ್ತದೆ ನೋಡಿರಿ. ಒಗ್ಗರಣೆಗೆ ಏನು ಸಾಸಿವೆ ಜೀರಿಗೆ ಇಲ್ಲ, ಬರೀ ಇಂಗು ಮತ್ತು ಕರಿಬೇವು ಸೊಪ್ಪನ್ನು ಅಷ್ಟೇ ಹಾಕಿದ್ದೀನಿ 1 ಸ್ಪೂನ್ ಎಣ್ಣೆ ಬಳಸಿ. ನೋಡಿ, ಈಗ ನಿಂಬೆ ಹಣ್ಣಿನ ಖಾರ ರೆಡಿ ಆಗಿದ್ರಿ. ಈಗ ಇದನ್ನ ಏನು ಮಾಡೋಣ್ರಿ, ಬಿಸಿ ಬಿಸಿ ಅನ್ನದ ಜೊತೆ ತಿಂದ್ರೆ ತುಂಬಾ ಟೇಸ್ಟಿಯಾಗಿರ್ತದೆ ರೀ. ಈಗ ಎಷ್ಟೋ ಸಲ ಆರಾಮ್ ತಪ್ಪಿ ಬಾಯಿ ರುಚಿ ಕೆಟ್ಟಿತ್ತಂದ್ರೂ ಈ ರೀತಿ ಮಾಡ್ಕೊರಿ. ಅಥವಾ ವೆಜಿಟೇಬಲ್ಸ್ ಎಲ್ಲ ಖಾಲಿ ಆದಾಗ, ಅಡುಗೆ ಮಾಡೋಕ್ಕೆ ಬೇಜಾರಾದಾಗ ನೀವು ಒಂದು 5 ನಿಮಿಷದಲ್ಲಿ ಆ ಕಡೆ ಅನ್ನ ಇಟ್ಟು ಇದನ್ನ ಮಾಡ್ಕೊಂಡ್ರೆ 5 ನಿಮಿಷದಲ್ಲಿ ಅಡುಗೆನೇ ರೆಡಿ ಆಗ್ತದೆ ನೋಡಿರಿ. ನೋಡಿ, ತುಂಬ ಟೇಸ್ಟಿಯಾಗಿರುವಂಥ ನಿಂಬೆಹಣ್ಣಿನ ಖಾರ ರೆಡಿ ಆಗ್ಯದ್ರಿ. ಇದು ಬಿಸಿ, ನೀವು ಇದನ್ನು ಅನ್ನಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ಬಿಟ್ಟು ಕಲಸೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ತುಂಬ ಸಿಂಪಲ್ಲು ಅದು. ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಮಾಡಿದ್ದೀನಿ. ಈ ನಿಂಬೆಹಣ್ಣಿನ ಖಾರ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ತಿಳಿಸ್ರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.